ಈಗ ನಾನು ಸೌದತ್ತಿ ಜಾತ್ರೆಯನ್ನ ತೋರಿಸ್ತೀನಿ ಮತ್ತು ಸೌದತ್ತಿ ಯಲ್ಲಮ್ಮ ದೇವಿಯ ಬಗ್ಗೆ ಹೇಳ್ತೀನಿ. ರೇಣುಕಾ ಯಲ್ಲಮ್ಮ ದೇವಿಯ ಪತಿ ಜಮದಗ್ನಿಯ ದೇವಸ್ಥಾನವನ್ನು ತೋರಿಸ್ತೀನಿ. ಪಲ್ಲೆ, ಕಡುಬ, ಅನ್ನ, ಸಾರ ಅಲ್ಲಿ ಇದು ಮಾಡಿದಾಗೆ ಕಡುಬು ಕೆರ್ಲಾತಾರ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗುರು, ಈಗ ನಾವು ಎಲ್ಲಿದೀವಪ್ಪ ಅಂತಂದ್ರ ಸೌದತ್ತಿ ಯಲ್ಲಮ್ಮನ ಜಾತ್ರೆಯಲ್ಲಿದ್ದೀವಿ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಮೊದಲನೇದಾಗಿ ನಾವು ನಿನ್ನೆ ಜೋಗುಳಬಾಯಿ ಸತ್ಯವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜಳಕ ಮಾಡೇವಿ. ಪಾರ್ಟ್ 1 ವಿಡಿಯೋದಲ್ಲಿ ಎಲ್ಲ ಮಾಡಿದ್ದೀನಿ, ನೋಡ್ಕೊಂಡ್ ಬನ್ನಿ. ಇಲ್ಲಿ ಕೇವಲ ಕರ್ನಾಟಕದ ಜನರು ಮಾತ್ರವಲ್ಲ, ಸುತ್ತಮುತ್ತ ರಾಜ್ಯದ ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ಕೇರಳ, ಸುತ್ತಮುತ್ತ ರಾಜ್ಯದ ಎಲ್ಲಾ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ. ಈಗ ನಾನು ಸೌದತ್ತಿ ಜಾತ್ರೆಯನ್ನ ತೋರಿಸ್ತೀನಿ ಮತ್ತು ಸೌದತ್ತಿ ಯಲ್ಲಮ್ಮ ದೇವಿಯ ಬಗ್ಗೆ ಹೇಳ್ತೀನಿ. ರೇಣುಕಾ ರಾಜನೆಂಬವನಿಗೆ ಮಕ್ಕಳಿರುವುದಿಲ್ಲ. ಆದ ಕಾರಣ ಅವನು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ನಂತರ ಕಾಳಿ ಸ್ವರೂಪಳಾದ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಹೆಣ್ಣು ಮಗುವಿಗೆ ರೇಣುಕಾ ಯಲ್ಲಮ್ಮ ಅಂತ ಹೆಸರು ಇಡ್ತಾರೆ. ರೇಣುಕಾದೇವಿ 8 ವರ್ಷವಿದ್ದಾಗ ಅಗಸ್ತ್ಯ ಮುನಿಗಳು ಸೂಚಿಸಿದಂತೆ ಮಹರ್ಷಿ ಜಮದಗ್ನಿಯ ಜೊತೆ ಮದುವೆಯನ್ನ ಮಾಡ್ತಾರೆ. ನಂತರ ರೇಣುಕಾದೇವಿ 5 ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾಳೆ. 5ನೇ ಪುತ್ರ ರಾಮಭದ್ರ ಶಿವನ ಆಶೀರ್ವಾದದಿಂದ ಪರಶು ಪಡೆದು ಪರಶುರಾಮ ಅಂತ ಹೆಸರು ಪಡೆಯುತ್ತಾನೆ. ಇವರು ವಿಷ್ಣುವಿನ 6ನೇ ಅವತಾರ ಪರಶುರಾಮರಾಗಿರುತ್ತಾರೆ. ಈಗ ನಾನು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತಂದ್ರ ರೇಣುಕಾ ಯಲ್ಲಮ್ಮ ದೇವಿಯ ಪತಿ ಜಮದಗ್ನಿಯ ದೇವಸ್ಥಾನವನ್ನು ತೋರಿಸ್ತೀನಿ ಅಂತ ನಡ್ರಿ. ಈಗ ಹಿಂದೆ ಏನ್ ಕಾಣ್ತಾ ಇದೆ, ಇದೇ ಜಮದಗ್ನಿಯ ದೇವಸ್ಥಾನ. ಬನ್ರಿ ಒಳಗಡೆ ಹೋಗುಮಂತ. ಈಗ ನಾ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ರಿ ಈಗ ದೇವಸ್ಥಾನ ತೋರಿಸ್ತೀನಿ ಅಂತ. ಅಲ್ಲಿ ಯಲ್ಲಮ್ಮ ಈ ದೇವಸ್ಥಾನ ತೋರಿಸ್ತೀನಿ. ಎಷ್ಟು ಜನ ಭಕ್ತರು ಬರ್ತಾರಪ್ಪ ಅಂತಂದ್ರ ಸುತ್ತಮುತ್ತ ರಾಜ್ಯದಿಂದ ಎಲ್ಲೆಡೆ ಭಕ್ತರು ಬಂದೇ ಬರ್ತಾ ಇರ್ತಾರ. ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲಾ ಜನ ನನಗೆ ನೋಡತಾರ. ಈ ಜಾತ್ರೆಗೆ ನೋಡ್ರಿ, ಪ್ರತಿಯೊಬ್ರು ಹೊಸೊಬ್ರು ಬಂದೇ ಬರ್ತಾರ. ಭಕ್ತರು ಹೆಚ್ಚಿಗೆ ಆಗ್ತಾರ ಹೊರತು ಯಾವತ್ತೂ ಕಡಿಮೆ ಆಗಲ್ಲ. ದೇವಸ್ಥಾನ ಗೇಟ್ ಎಂಟ್ರಿ ಆಗ್ಯವ್ರಿ, ಒಳಗ್ ಬಂದೇವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ಹಾಡಾಡ್ಕೊಂತ ಡ್ಯಾನ್ಸ್ ಯಾವ ರೀತಿ ಮಾಡ್ತಾರಂತ ಇಲ್ಲಿ ನೋಡ್ರಿ, ತೋರಿಸ್ತೀನಿ ಅಂತ.
ಈಗ ನಾವು ದೇವಸ್ಥಾನ ಹತ್ರ ಬಂದಿದ್ದೇವೆ ನೋಡ್ರಿ. ಈಗ ಎಷ್ಟು ಭಕ್ತರದಪ್ಪ ಅಂತಂದ್ರ ನೋಡ್ರಿ, ಇದೆ ನೋಡ್ರಿ ದೇವಸ್ಥಾನ. ಇಲ್ಲಿ ಪಾಳೆ ಹಚ್ತಾರ ನೋಡ್ರಿ. ಇಲ್ಲಿ ಒಂದು ಟಿಕೆಟ್ 100 ರೂಪಾಯಿ ಇರ್ತದ. ಸೊ ನೋಡ್ಬೋದು ಎಷ್ಟು ಜನ ಅದಾರಂತ ಭಕ್ತರು. ಸುತ್ತಮುತ್ತ ಎಲ್ಲಿ ನೋಡಿದ್ರೆ ಅಲ್ಲಿ ಜನನೇ ಜನ. ಡೈರೆಕ್ಟ್ ಇದ್ದ VIP ದರ್ಶನಕ್ಕೆ ಅಂತ ಕೊಡ್ತಾರ ನೋಡ್ರಿ. ಇಲ್ಲಿ ಇದು VIP ಡೈರೆಕ್ಟ್ 500 ರೂಪಾಯಿ ಕೊಟ್ರೆ ಡೈರೆಕ್ಟ್ ಒಳಗೆ ಬಿಡ್ತಾರ ನೋಡ್ರಿ. ಈ ತರ ಈಗ ನಾವು ಎಲ್ಲಾ ಜಾತ್ರೆ ಎಲ್ಲಾ ತಿರ್ಗಾಡಿ ಬಂದೇವಿ. ನೀವು ಕೂಡ ನೋಡಿದ್ರಿ. ಈಗ ನಮ್ಮ ಊರಿನವ್ರು ಎಲ್ಲಾರು ಬಂದಾರಲ್ರಿ. ಎಲ್ಲಾರು ಸೇರಿ ಈಗ ಬಾನ ಎಲ್ಲಾ ಮಾಡಕ್ ರೆಡಿ ಮಾಡಿಟ್ರ. ಈಗ ಎಲ್ರು ಸೇರ್ಕಿಸಿಂದ್ರ ಒಂದ್ ಕಡೆ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾರ. ಅದು ನಿಮ್ಗೆ ತೋರಿಸ್ತಂತ ಯಾವ ರೀತಿ ಪೂಜೆಯನ್ನ ಸಲ್ಲಿಸ್ತಾರಂತ. ನಡ್ರಿ ಹೋಗೋಣಂತ. ಏನ್ ಮಾಡತ್ತಾರ ನಮ್ಮ ಊರನವ್ರಂತ ತೋರಿಸ್ತೀನಿ ನಡ್ರಿ. ಗುರು ಈಗ ನಾನು ಬಂದೆ ನೋಡ್ರಿ. ಈಗ ಇದು ನಮ್ಮ ಊರನವ್ರು ಎಲ್ಲಾ ಈ ತರ ಮಾಡತ್ತಾರ ನೋಡ್ರಿ. ಈಗ ಪೂಜೆಗೆಲ್ಲ ಬಾನ ಬತ್ತಿ ಎಲ್ಲಾ ರೆಡಿ ಮಾಡ್ಲತ್ತಾರ. ಇದು ಆದ್ಮೇಲೆ ಅಲ್ಲಿ ಎಲ್ಲಾರು ಸೇರಿ ನಮ್ಮ ಊರನವ್ರು ಪಲ್ಕಿ ತುಂಬ ಕಾರ್ಯಕ್ರಮ ಇರ್ತದೆ. ಈಗ ನೋಡ್ರಿ ಎಲ್ಲಾ ಬಾನಾಕ ಎಲ್ಲಾ ಸಿದ್ಧತೆ ಮಾಡ್ಲತ್ತಾರ ನೋಡ್ರಿ. ನೋಡ್ತಾ ಇದ್ರಲ್ಲ ಗುರು, ನಮ್ಮ ಊರಿನವ್ರು ಎಲ್ಲಾರು ಸೇರಿ ಯಾವ ರೀತಿ ಕಡುಬು ಮಾಡತ್ತಾರ ಅಂತ. ಹಾ ಜಗ್ಗಲ್ ಹೇಳಿ ಸ್ವಲ್ಪ. ಹಾ ಅನ್ನ ಮಾಡಿದ್ದೇವೆ. ಹಾ ಮತ್ತ ಅನ್ನ ಮಾಡಿದ್ದೇವೆ. ಪಲ್ಯ, ಕಡುಬ, ಅನ್ನ, ಸಾರ, ಅಲ್ಲಿ ಇದು ಮಾಡಿದ್ದಾರೆ. ಕಡುಬು ಕೆರ್ಲಾತಾರ. ಸೊ ನೋಡ್ರಿ ಇಲ್ಲಿ ಇವರೆಲ್ಲ ನಮ್ಮ ಊರನವ್ರೆ ಎಲ್ಲರೂ ಸೇರಿ ಬಾನ ಬತ್ತಿ ಮಾಡತ್ತಾರ. ಇದು ಎಲ್ಲ ಆದ ನಂತರ ಪಲ್ಕಿಯನ್ನು ತುಂಬು ಕಾರ್ಯಕ್ರಮ ಇರ್ತದ. ನಿಮಗೂ ಕೂಡ ತೋರಿಸ್ತೀನಿ ಎಲ್ಲ ಯಾವ ರೀತಿ ಹಾಡ ಹಾಡ್ಕೋತ ಯಾವ ರೀತಿ ಪಲ್ಕಿ ತುಂಬ್ತಾರಂತ. ವೇಟ್ ಮಾಡ್ರಿ.
ನೋಡಿ